ಇನ್ನೊಂದು ಸರ್ ಲೋಕಸಭೆ ವಿಚಾರ ನೀವು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತೀರಿ ಅನ್ನೋದು ಇಲ್ಲ, ಅದು ಇನ್ನೂ ಟೈಮ್ ಭಾಳ ಇದೆ. ಅದಕ್ಕೆ ಟೈಮ್ ಭಾಳ ಇದೆ. ಯಾರು ನಿಲ್ತಾರೆ ನಿಲ್ಲಿ, ಪಕ್ಷದಿಂದ ಯಾರಿಗೆ ಆದೇಶ ಮಾಡ್ತಾರೋ ನಿತ್ಯ ನಿಲ್ತಾರೆ. ಸೊ ನಮ್ಮದು ಪಕ್ಷ ತಯಾರಿ ಮಾಡೋದು, ಸಂಘಟನೆ ಮಾಡೋದು ಅಷ್ಟೇ ನಮ್ಮ ಜವಾಬ್ದಾರಿ. ಸರಿ, ನಿಮ್ಮ ಅಭಿಮಾನಿಗಳು ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಇದಕ್ಕೆ ಚಿಕ್ಕೋಡಿ ಲೋಕಸಭಾ ನಿಲ್ಲಿಸಬೇಕು ನೋಡಬೇಕು. ಇನ್ನೂ ಚರ್ಚೆ ಅಂತಲ್ಲಿದೆ, ಯಾವುದು ಕೂಡ ಸ್ಪಷ್ಟ ಇಲ್ಲ. ಚರ್ಚೆಯಲ್ಲಿದೆ, ಇನ್ನೂ ಟೈಮ್ ಇದೆ. ಅದಕ್ಕೆ ನಂತರ ನಿಮ್ಗೆ ಹೇಳ್ತೀವಿ. ಓಕೆ. ಇದು ನೀರಾವರಿ ಸಲಹಾ ಸಮಿತಿ. ನೀರು ಬಿಡೋಕ್ಕಿಂತ ಮುಂಚೆ ಇದು ಸಭೆಯನ್ನು ನಾವು ಮಾಡ್ತೀವಿ. ಸೊ ನೀರು ಎಷ್ಟು ಸಂಗ್ರಹ ಇದೆ, ಎಷ್ಟು ಬಿಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡ್ತೀವಿ. ಅಥವಾ ತೀರ್ಮಾನವನ್ನು ಇವತ್ತು ಈ ಸಭೆಯಲ್ಲಿ ಮಾಡಿದ್ದೀವಿ. ರೈತರಿಗೆ ಅನುಕೂಲಕ್ಕೋಸ್ಕರ ನೀರು ಎಷ್ಟು ಬಿಡಬೇಕು, ಯಾವಾಗ ಬಿಡಬೇಕಂತ ಏನು ಪ್ರತಿ ಸಾರಿ ಮಾಡ್ತೀವಿ, ಆ ರೀತಿಯಲ್ಲಿ ಕೂಡ ಇವತ್ತು ನಿರ್ಣಯಗಳನ್ನು ಮಾಡಿದ್ದೀವಿ. ಅದೇ ಟೇಲ್ ಎಂಡಕ್ಕೆ ಹೋಗದೇ ಭಾಳಷ್ಟು ಕಾರಣಗಳಿದೆ. ಅದು ಲೀಕೇಜ್ ಇದೆ, ಮಧ್ಯ ಪಂಪ್ನಿಂದ ನೀರು ಎತ್ತಾರೆ, ಬಾವಿಗಳಿದ್ದಾವೆ. ಸೊ ನಮ್ಮ ಕಾಲುವೆ ಕೂಡ ಹಳೇದಾಗಿದೆ, ಸೋರಿಕೆ ಆಗ್ತದೆ. ಇದು ಎಲ್ಲರಿಂದ ಟೇಲ್ ಎಂಡಿಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಬರೋ ದಿನಗಳಲ್ಲಿ ಅದನ್ನು ರಿಪೇರಿ ಮಾಡೋದಾಗಲಿ, ಪ್ರಿಕಾಷನ್ ತೊಗೊಳೋದಾಗಲಿ ಚರ್ಚೆ ಮಾಡಿದ್ವಿ ಸಭೆಯಲ್ಲಿ. ರಾಯಬಾಗ್ ಉಪಕಾಲುವೆ ಏನಿದೆಯಲ್ಲ ಸರ್, ಅದನ್ನು ಹೂಳೆತ್ತಕ್ಕೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದರೆ ನೀರೇ ಬರೋಲ್ಲ. ಸುಮ್ಮನೆ ಹೂಳೆತ್ತೋದು ಯಾವ ಕಾರಣಕ್ಕೆ ಅಂತ ಸರ್? ಇಲ್ಲ, ಹೂಳೆತ್ತಿದ್ದು ನೋಡೋಣ. ನೀವು ಯಾವ್ದು ಹೇಳ್ತಾರೆ ನನಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಕೆರೆ ಅದು ಅಥವಾ ಕಾಲುವೆ ಅದು? ಕಾಲುವೆ ಸರ್. GRBC ರಾಯಬಾಗ್ ಹಾಂ, ನೋಡೋಣ. ಪರ್ಟಿಕ್ಯುಲರ್ ಯಾವುದು ನೀವು ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವ ಕಿಲೋಮೀಟ್ರು ಎಲ್ಲಿ ಮಾಡಿದಾರಂತ. ಯಾಕಂದರೆ ಅದು ಲೆಂತ್ ಭಾಳ ಇದೆ. ಡೀಟೇಲ್ ಕೊಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಈಗ ಮತ್ತೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ ಸರ್. ಈಗ ಸಚಿವ KH ಮುನಿಯಪ್ಪ ಅವರು ಈ 2.5 ವರ್ಷದ ಬಳಿಕ CM DCM ಆಯ್ಕೆನ ಹೈಕಮಾಂಡ್ ನಿರ್ಧಾರ ಮಾಡಿ, ನಾವು ಈಗಾಗಲೇ ಒಂದು ಸಾಕಷ್ಟು ಸುಮಾರು ಸಾರಿ ಹೇಳಿದ್ದೀವಿ. ನಮ್ಮ ಹಂತದಲ್ಲಿ ಎಲ್ಲೂ ಚರ್ಚೆ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳಿದ್ದೀವಿ. ಅದೇನು ಡೆಲ್ಲಿ ಲೆವೆಲ್ನಾಗ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮಗೆ ಕೂಡ ಆಗೋಲ್ಲ. ನಾವು ಮತ್ತು ಡಿಸಿಷನ್ ತೊಗೊಳ್ಳೋಂಥ ಹಂತಲ್ಲಿ ನಾವಿಲ್ಲ. ಡಿಸಿಷನ್ ತೊಗೊಳೋರು ಬೇರೆ ಡೆಲ್ಲಿಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ನಾವು ಇದು ಹೀಗೆ ಹಾಗೆ ಅಂತ ಈಗ ಮುಂದಿದ್ದು ಹೇಳಲಿಕ್ಕೆ ಆಗೋಲ್ಲ. ಅಂದರೆ ಹಿರಿಯ ಸಚಿವರು 2.5 ವರ್ಷ ಬಳಿಕ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ನಿಗಮ ಮಂಡಳಿ ನೇಮಕ ಮಾಡಬೇಕು ಅಂತ ಅಭಿಪ್ರಾಯ. ಅದು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕಲ್ಲ. ಅವ್ರು ಏನು ಮಾಡ್ತಾರೆ ಅದು ಎಲ್ಲರೂ ಕೇಳಲೇಬೇಕಾಗ್ತೈತೆ, ಅದು ಪ್ರಶ್ನೆ ಇಲ್ಲ. ಆದರೆ ಅಲ್ಲಿ ಏನು ನಿರ್ಣಯ ಆಗಿದ್ದು ನಮಗೆ ಅದು ಮಾಹಿತಿ ಇಲ್ಲ ಅಂತ ನಾವು ಪದೇ ಪದೇ ಹೇಳಿದ್ವಿ. ಈಗ ಅವ್ರು ಅದನ್ನೇ ಹೇಳ್ತೀವಿ. ಸೊ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ತಗೊಳ್ತಾರೆ ಎಲ್ಲರೂ ಭದ್ರಾಗಿರ್ತಾರೆ ಅಷ್ಟೇ. ಈಗ ಸಚಿವರು ಒಂದಷ್ಟು ಜನ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಅದು ನಿರ್ಣಯ ಚರ್ಚೆ ಆಗ್ತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ. ಅಂತಿಮ ಆಗಲಿಕ್ಕೆ ಇನ್ನೂ ಭಾಳ ಸಮಯ ಇದೆ. ಚರ್ಚೆ ನಡೀತಾ ಇದೆ, ಇವ್ರು ನಿಲ್ಲಬೇಕು ಅವ್ರು ನಿಲ್ಲಬೇಕಂತ. ಅಂತಿಮವಾಗಿ ಯಾವುದಾಗಿಲ್ಲ. ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಚರ್ಚೆ ಮಾಡ್ತಾ ಇದೆ. ಹೆಚ್ಚು ಸ್ಥಾನ ಗೆಲ್ಲಬೇಕಂತ ಎಲ್ಲರದು ಆಸೆ ಇದೆ. ಯಾರು ನಿಲ್ಲಬೇಕು ಏನು ನಿಲ್ಲಬೇಕು ಅಂತ ಹೇಳಲಿಕ್ಕೆ ಈಗಾಗಲ್ಲ. ಕೊನೆ ಗಳಿಗೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾನೆ ಇರ್ತದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ 2 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಾರೆ. ಇದ್ದೇ ಅದೇ ಎರಡು ಗೆಲ್ಲಬೇಕಂತ ಆಸೆ ಇದೆ. ಸೊ ಅದಕ್ಕೆ ನಾವು ಸರ್ಚ್ ಮಾಡ್ತಾ ಇದ್ವಿ ಕ್ಯಾಂಡಿಡೇಟ್ಗಳನ್ನು. ಸೊ ಅಂತಿಮವಾಗಿ ಹೈಕಮಾಂಡ್ ಅದನ್ನು ಅಂತಿಮಗೊಳಿಸ್ಬೋದು. ಅಲ್ಲಿವರೆಗೆ ಕಾದು ನೋಡೋಣ. ಥ್ಯಾಂಕ್ಸ್.